ಹಾಯ್ ಸುದ್ದಿ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಅಂತ ಮಾತಲ್ಲಿ ಹೇಳ್ತಾ ಇದ್ದೀರಾ. ನಿಮ್ಮನ್ನ ನೋಡಿದ್ರೆ ನೀವು ಚೆನ್ನಾಗಿಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ತುಂಬಾ ಸ್ವರ್ಗೋಗ್ಬಿಟ್ಟಿದ್ದೀರಾ. ಏನು ಇಷ್ಟ ಆಗ್ಲಿಲ್ವಾ ಬಿಗ್ ಬಾಸ್ ಮನೆ, ಅಥವಾ ಅಡ್ಜಸ್ಟ್ ಆಗ್ಲಿಲ್ವಾ, ಏನ್ ಅನ್ನಿಸ್ತು? ಇಲ್ಲ ಮ್ಯಾಮ್, ಹೆಲ್ತ್ ಒಂದ್ ಸ್ವಲ್ಪ ಕೈ ಕೊಡ್ತಾವ ಮ್ಯಾಮ್. ಮೇಜರ್ ಆಗಿ ಹೆಲ್ತ್ ಕೈ ಕೊಡ್ತು. ನಂಗೆ ಫಿಸಿಕಲಿ ಮುಂಚೆನೆ ತುಂಬಾ ಏಡ್ಗಳಿರೋದ್ರಿಂದ ಒಂದ್ ಸ್ವಲ್ಪ ನಿಮ್ಗೆ ಗೊತ್ತಾಗ್ತಿದೆ ಅನ್ಸ ಕಾಣಿಸ್ತಿದೆ, ಹೆಲ್ತ್ ಇಶ್ಯೂಸ್ ಆಯ್ತು ಮ್ಯಾಮ್. ಅದೇ ಮೇಜರ್. ಓಕೆ, ಆಚೆ ಬಂದ್ಮೇಲೆ ರೆಸ್ಪಾನ್ಸ್ ಎಲ್ಲ ನೋಡಿ, ಟ್ರಾಲ್ಸ್ ಎಲ್ಲ ನೋಡಿ ಹೇಗ್ ಅನ್ನಿಸ್ತು ಮ್ಯಾಮ್? ಇಲ್ಲ ಮ್ಯಾಮ್, ನಾನು ತುಂಬಾ ಸಖತ್ತಾಗಿ ಏನೋ ಆದಾಗ್ಲೂ ಆತರ ಹಿಗ್ಗಿಲ್ಲ, ತುಂಬಾ ಹಿಂಗೇನಾರು ಆದಾಗ್ಲೂ ಕುಗ್ಗಿಲ್ಲ. ಎಲ್ಲವನ್ನೂ ಸಮಾನವಾಗಿ ತಗೋತೀನಿ. ಕತ್ಲಾದ್ಮೇಲೆ ಬೆಳಕಾಗ್ಲೇಬೇಕು, ಡೌನ್ ಬಂದ್ಮೇಲೆ ಅಪ್ ಬಂದ್ಮೇಲೆ ಡೌನ್ ಬರ್ಲೇಬೇಕು, ಅದ್ರ ಮೇಲೆ ಹೋಗ್ತೀನಿ ಮ್ಯಾಮ್. ನಿಮ್ಮ ಗೇಮ್ ಗ್ರಾಫ್ ಹೇಗ್ ಹೋಯ್ತು ಬಿಗ್ ಬಾಸ್ ಮನೇಲಿ? ಅಂದ್ರೆ ಏನೇನೆಲ್ಲ ಮಾಡಿದ್ರಿ, ಇನ್ನೂ ಏನ್ ಮಾಡಿಲ್ಲ, ಇನ್ನೂ ಏನ್ ಮಾಡ್ಬೇಕಿತ್ತು ಅಂತ ನಿರೀಕ್ಷೆ ಇಟ್ಕೊಂಡಿದ್ರು ಒಂದಷ್ಟು ಜನ. ಅದು ಕೆಲವೊಂದು ಕಡೆ ಡೌನ್ ಆಗಿದೆ. ಡೌನ್ ಆಗಿದ್ದೀನಲ್ವ ಆಚೆ ಬಂದಿದ್ದು. ಹೌದು, ಎಲ್ರಿಗೂ ಈಗ ನೀವು ಹೇಳ್ದಂಗೆ ನೀವ್ ಹೆಂಗ್ ನಿರೀಕ್ಷೆ ಇಟ್ಕೊಂಡಿರ್ತೀರೋ ನನ್ ಮೇಲೆ ನನ್ಗೂ ಅದು ಹಂಗೆ ಇರುತ್ತೆ. ಅದ್ರ ಪರವಾಗಿ ಆಡ್ಬೇಕು ಅನ್ನೋದಿರುತ್ತೆ. ಎಲ್ಲೋ ಒಂದ್ ಕಡೆ ಮಿಸ್ ಹೊಡೆದಿರುತ್ತೆ ಮ್ಯಾಮ್. ಅದೋ ಒಂದ್ ಸ್ಟೆಪ್ ರಾಂಗ್ ಆಗಿ ಕೆಳಗೆ ಬಂದಿರ್ತೀನಿ, ಹಂಗಾಗಿ ಆಚೆ ಇದ್ದೀನಿ. ಆ ಒಂದ್ ಸ್ಟೆಪ್ ಯಾವುದು? ಮೇ ಬಿ ಟಾಸ್ಕ್ ಅನ್ಸುತ್ತೆ ಮ್ಯಾಮ್. ಟಾಸ್ಕ್ಗಳಲ್ಲಿ ನಂದು ಅದೇ ಈ ಪೇನ್ಗಳು, ಏಟ್ಗಳು ಇದ್ದಿದ್ದರಿಂದ ನನಗೆ ಸಿವಿಯರ್ ಆಗಿ ಇಂಜುರಿ, ಒಂದು ಪೇನ್ ಕಾಡ್ಬಿಡ್ತು. ಅದೇ ಇಷ್ಟೊಂದು ಸಣ್ಣ ಆಗಿರೋದು. ನಾನು ಈಗಲೂ ಫಿಸಿಯೋಥೆರಪಿ ಮಾಡ್ತಿದ್ದೀನಿ. ಮೇ ಬಿ ಅದೇ ಮ್ಯಾಮ್ ಆ ಸ್ಟೆಪ್. ಫಿಸಿಯೋಥೆರಪಿ ತಗೊಳ್ತಾ ಇದ್ದೀರಾ? ಹೌದು ಏನಾಗಿದೆ ಮ್ಯಾಮ್. ನನಗೆ ಮುಂಚೆ ಏಟಿದೆ ಮ್ಯಾಮ್, ಫ್ರಾಕ್ಚರ್ ಇದೆ, ಮಲ್ಟಿಪಲ್ ಫ್ರಾಕ್ಚರ್ಸ್ ಇದೆ. ಅದರಲ್ಲಿ ಒಂದು ಇಲ್ಲೆಲ್ಲೋ ಸ್ಲಿಪ್ ಆಯ್ತು ಒಂದೇನೋ ಆಟ ಆಡುವಾಗ, ಅದು ಪೇನ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಈಗಲೂ. ಓಕೆ, ಈಗ ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ಬಿಗ್ ಬಾಸ್ ಮನೆಯಲ್ಲಿ ಅಷ್ಟು ಜನರಲ್ಲಿ ಎಲ್ಲರೂ ಫಿಸಿಕಲ್ ಟಾಸ್ಕ್ ಆಡ್ತಾ ಇಲ್ಲ. ನೀವು ನಾರ್ಮಲ್ ಆಗಿ ನೀವು ಸುದೀಪ್ ಸರಿಗೆ ಒಂದ್ ಮಾತು ಹೇಳ್ತೀರಾ, ಫಿಸಿಕಲ್ ಯುಕ್ತಿಯಿಂದ ಸೊ ಕಂಟಿನ್ಯೂ ಮಾಡ್ಬೋದಿತ್ತಲ್ವಾ ಅದೇ ರೀತಿ? ಅದು ಈ ಯುಕ್ತಿಯಿಂದ ಆಡುವಾಗ ಕೆಲವು ಸತಿ ಲಕ್ ಫ್ಯಾಕ್ಟರ್ ಆಗುತ್ತೆ ಮ್ಯಾಮ್. ಅದೆಲ್ಲೋ ಒಂದ್ 2-3 ಕಡೆ ಲಕ್ ಮಿಸ್ ಹೊಡಿತು ಮ್ಯಾಮ್. ಸ್ಟಾರ್ಟಿಂಗ್ ಅಲ್ಲೆಲ್ಲ ವರ್ಕ್ ಆಯ್ತು, ಅದಕ್ಕೆ ಚೆನ್ನಾಗಿ ಹೋಯ್ತು. ಕೊನೆಯಲ್ಲೆಲ್ಲೋ ಮಿಸ್ ಹೊಡಿತು, ಅದಕ್ಕೆ ಆಚೆ ಇದ್ದೀನಿ. ಓಕೆ, ಏಳು ವಾರ ಬಿಗ್ ಬಾಸ್ ಮನೇಲಿ ಇದ್ರಿ, ಅದು ಎಷ್ಟು ಖುಷಿ ಇದೆ ಮೇಡಮ್? ಸಿಕ್ಕಾಪಟ್ಟೆ ಖುಷಿ ಇದೆ. ಬಿಗ್ ಬಾಸ್ ಸೆಲೆಕ್ಟ್ ಆದ ಅನ್ನೋದೇ ದೊಡ್ಡ ಖುಷಿ ಅಲ್ಲ ಮ್ಯಾಮ್. 7 ಕೋಟಿ ಜನಗಳಲ್ಲಿ ಒಂದ್ 20 ಜನ ಆಯ್ಕೆ ಮಾಡ್ತಾರೆ, ಅದ್ರಲ್ಲಿ ನಾವೊಬ್ರು ಅಂತಂದಾಗ ಸಖತ್ ದೊಡ್ಡ ಖುಷಿನೇ ಮ್ಯಾಮ್. ಖುಷಿ ಇದೆ. ಎಷ್ಟು ದಿನ ಇದ್ದಿದ್ರು ಖುಷಿ ಇದೆ ಮ್ಯಾಮ್.